ಥರ್ಡ್ ಪರ್ಸನ್ ನಮ್ಗೆ ಹೈದರಾಬಾದಲ್ಲಿ ಯಾವುದೋ ಒಂದು ವಿಷಯ ಹೇಳ್ತಾರೆ ಅಂದರೆ ಅದನ್ನು ನನ್ನ ಗೆಳೆಯನಾಗಿ ನಾನು ಅವ್ನಿಗೆ ಹೇಳಲೇಬೇಕು. ನಮಸ್ಕಾರ ವೀಕ್ಷಕರೇ, ಗಾಯಕ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಇಬ್ರು ಬಿಗ್ ಬಾಸ್ ಕನ್ನಡ ಸೀಸನ್ 5ರಲ್ಲಿ ಭಾಗವಹಿಸ್ತಾರೆ. ನಂತರದಲ್ಲಿ ಇನ್ನಷ್ಟು ಆತ್ಮೀಯರಾಗ್ತಾರೆ. ಆ ಆತ್ಮೀಯತೆ ಸ್ನೇಹವಾಗಿ ಪ್ರೀತಿಗೆ ತಿರುಗುತ್ತೆ. ವಯಸ್ಸಿನ ಅಂತರ ಇದ್ರೂ ಕೂಡ ಈ ಜೋಡಿ 2020ರಲ್ಲಿ ಮದುವೆ ಆಗ್ತಾರೆ. ಈಗ ಹೊಂದಾಣಿಕೆ ಆಗ್ತಿಲ್ಲ ಎಂದು ಕಾರಣವನ್ನ ನೀಡಿ ವಿಚ್ಛೇದನ ಪಡ್ಕೋತಿದ್ದಾರೆ. ಈ ವಿಚ್ಛೇದನ ಯಾಕೆ ಆಯ್ತು ಅಂತ ಕೆಲವರು ಬೇರೆ ರೀತಿಯೆಲ್ಲ ಮಾತನಾಡಿದ್ರು. ಇದಕ್ಕೆ ಸಂಬಂಧ ಪಡೆದವರೆಲ್ಲ ಈ ವಿಚ್ಛೇದನದ ಬಗ್ಗೆ ಸಂದರ್ಶನ ಕೂಡ ನೀಡಿದ್ರು. ಈ ಹಂತೆ ಕಂತೆಗಳು ಈ ಜೋಡಿಗೆ ಬೇಸರ ತಂದಿತ್ತು. ವೀಕ್ಷಕರೇ, ಇದೇ ಕಾರಣದಿಂದ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಸುದ್ದಿಗೋಷ್ಠಿಯನ್ನ ಕರೆದು ಸ್ಪಷ್ಟನೆಯನ್ನ ನೀಡಿದ್ದಾರೆ. ವೀಕ್ಷಕರೇ, ಆ ಸಂದರ್ಶನದಲ್ಲಿ ಅವರು ಏನ್ ಹೇಳಿದ್ದಾರೆ ಅಂತ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಕ್ಷಕರೇ, ಚಂದನ್ ಶೆಟ್ಟಿ ಏನ್ ಹೇಳ್ತಾರೆ ಅಂದ್ರೆ, ಫ್ಯಾಮಿಲಿ ಕೋರ್ಟ್ ಜೂನ್ 7ಕ್ಕೆ ನಮಗೆ ವಿಚ್ಛೇದನ ಕೊಟ್ಟಿದೆ. ನಾವಿಬ್ರು ಕೂಡ ಒಮ್ಮತದಿಂದ ನಾವು ಡಿವೋರ್ಸ್ ಅನ್ನು ತೆಗೆದುಕೊಂಡಿದ್ದೇವೆ. ಚೆನ್ನಾಗಿದ್ದ ನಾವು ಡಿವೋರ್ಸ್ ತೆಗೆದುಕೊಂಡಿದ್ದು ಯಾಕೆ ಅಂತ ಕೆಲವರಿಗೆ ಪ್ರಶ್ನೆ ಕಾಡಿರಬಹುದು. ಅದಕ್ಕೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸ್ಪಷ್ಟನೆಯನ್ನು ನಾವು ನೀಡಿದ್ದೇವೆ. ಈಗಿದ್ರೂ ಕೂಡ ಒಂದಷ್ಟು ಸುಳ್ಳು ಸುದ್ದಿಗಳು ಹರಿದಾಡ್ತಿವೆ. ವೈಯಕ್ತಿಕ ವಿಷಯವನ್ನ ಈ ರೀತಿ ಮಾತನಾಡೋದು ನನಗೆ ಸರಿ ಕಾಣಿಸ್ತಿಲ್ಲ. ಆದರೂ ನಾವು ಸ್ಪಷ್ಟನೆ ಕೊಡಬೇಕಾದಂತಹ ಅನಿವಾರ್ಯತೆ ಈಗ ಬಂದಿದೆ. ಆದ್ರಿಂದ ಚಂದನ್ ಶೆಟ್ಟಿ ಅವರು ಹೀಗೆ ಹೇಳ್ಕೊಂಡಿದ್ದಾರೆ. ಬೇಗ ಮಲಗಿ ಬೇಗ ಹೇಳೋದು ನನ್ನ ಪದ್ಧತಿ. ನಿವೇದಿತಾ ಗೌಡ ಲೇಟ್ ಆಗಿ ಮಲಗಿ ಲೇಟ್ ಆಗಿ ಹೇಳ್ತಾರೆ. ನಾವಿಬ್ಬರಿಗೂ ಸಮಯವೇ ಕೊಡೋದಕ್ಕೆ ಆಗ್ತಿರ್ಲಿಲ್ಲ. ಇದರಿಂದಲೇ ಸಮಸ್ಯೆಗಳು ಶುರುವಾಯಿತು. ನಾವಿಬ್ಬರ ಆಲೋಚನೆ, ಅಭಿರುಚಿ, ವಿಚಾರಧಾರೆ, ಜೀವನ ಶೈಲಿ, ಜೀವನ ಪದ್ಧತಿ ಎಲ್ಲವೂ ಕೂಡ ಬೇರೆ ಬೇರೆನೇ ಇದೆ. ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಹೊಂದಾಣಿಕೆ ಮಾಡಿಕೊಂಡು ಬದುಕಲು ಆಗಲೇ ಇಲ್ಲ. ಕೊನೆಗೆ ನಾವಿಬ್ರು ಬೇರೆ ಬೇರೆ ಇದ್ರೇ ಖುಷಿಯಾಗಿರ್ತೀವಿ ಅಂತ ಅರ್ಥ ಆಯಿತು. ನಿವೇದಿತಾ ಇಂದು ಬೆಳೆದಿದ್ದಾರೆ, ಅದರ ಬಗ್ಗೆ ನನಗೆ ಖುಷಿ ಇದೆ. ನನ್ನ ಕೆಲಸದ ಬಗ್ಗೆ ನಿವೇದಿತಾಗೂ ಕೂಡ ಗೌರವವಿದೆ. ಹೀಗಾಗಿ 1.5 ವರ್ಷದ ಹಿಂದೆ ನಾವಿಬ್ರು ಮಾತನಾಡ್ಕೊಂಡ್ವಿ, ಬೇರೆ ಬೇರೆ ಆಗಲು ನಿರ್ಧಾರ ಕೂಡ ಮಾಡಿದ್ವಿ ಅಂತ ಚಂದನ್ ಶೆಟ್ಟಿ ಅವರು ಹೇಳ್ಕೊಂಡಿದ್ದಾರೆ. ವೀಕ್ಷಕರೇ, ಕಾನೂನಿನ ಮೂಲಕ ವಿಚ್ಛೇದನ ಆದಾಗ ಪತ್ನಿಗೆ ಪತಿ ಜೀವನಾಂಶ ಕೊಡಬಹುದು. ನಿವೇದಿತಾ ಗೌಡ ಅವರು ಚಂದನ್ ಬಳಿ ಕೋಟ್ಯಾಂತರ ರೂಪಾಯಿ ಜೀವನಾಂಶ ಪಡೆದರು ಅಂತ ಮಾತುಗಳು ಕೇಳಿ ಬಂದಿತ್ತು. ಕೆಲವರಂತೂ ನಿವೇದಿತಾ ಹಣ ಪಡ್ಕೊಳ್ತಿದ್ದಾರೆ ಅಂತ ಚಂದನ್ಗೆ ಸಲಹೆ ನೀಡುವ ಮೂಲಕ ಟ್ರೋಲ್ ಕೂಡ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಅನ್ನ ಮಾಡಿದ್ರು. ಈ ಬಗ್ಗೆ ಚಂದನ್ ಅವರು ಏನ್ ಹೇಳಿದ್ದಾರೆ ಅಂದ್ರೆ, ಇದು ಕೂಡ ಸುಳ್ಳು. ನಾವಿಬ್ಬರಿಗೂ ಕಾನೂನಿನ ಮೂಲಕ ವಿಚ್ಛೇದನ ಸಿಕ್ಕಿದೆ. ನಿವೇದಿತಾ ಗೌಡ ಅವರು ಜೀವನಾಂಶ ಬೇಕು ಅಂತ ನನಗೆ ಕೇಳಿಲ್ಲ. ನಾನು ಕೂಡ ಜೀವನಾಂಶ ಅಂತ ಏನೋ ಕೊಟ್ಟಿಲ್ಲ ಹೀಗೆಂದು ಸ್ಪಷ್ಟನೆ ನೀಡಿದ್ದಾರೆ ಚಂದನ್ ಶೆಟ್ಟಿ ಅವರು. ವೀಕ್ಷಕರೇ, ಇನ್ನೂ ಒಂದು, ನಿವೇದಿತಾ ಗೌಡ ಅವರಿಗೆ ಮಗು ಮಾಡ್ಕೊಳ್ಳಲು ಇಷ್ಟ ಇರಲಿಲ್ಲ. ಆದ್ರೆ ನನಗೆ ಮಗು ಬೇಕಿತ್ತು, ಮಗು ಬೇಕು ಅಂತ ನಾನೇ ಒತ್ತಾಯ ಮಾಡಿದೆ. ಮಗು ವಿಚಾರಕ್ಕೆ ನಮ್ಮಿಬ್ಬರ ಮಧ್ಯೆ ಜಗಳ ಆಯ್ತು ಅಂತ ಕೆಲವರು ಹೇಳ್ಕೊಂಡಿದ್ರು. ಇದು ಕೂಡ ನನ್ನ ಕಿವಿಗೆ ಬಿದ್ದಿದೆ. ಇದು ಕೂಡ ಸುಳ್ಳು. ನಾನು ಚಿತ್ರರಂಗದಲ್ಲಿದ್ದೇನೆ, ನಿವೇದಿತಾ ಗೌಡ ಅವರು ಕೂಡ ಚಿತ್ರರಂಗದಲ್ಲಿದ್ದಾರೆ. ಇಬ್ಬರಿಗೂ ಕರಿಯರ್ ಬಗ್ಗೆ ಗಮನ ಇದೆ, ಗುರಿ ಇದೆ. ನಮ್ಮ ವಿಚ್ಛೇದನ ಬಗ್ಗೆ ನಮಗೆ ಸ್ಪಷ್ಟನೆ ಇದೆ. ನಮ್ಮ ವಿಚ್ಛೇದನಕ್ಕೆ ಮಗು ವಿಷಯ ಕಾರಣ ಅಲ್ಲವೇ ಅಲ್ಲ ಹೀಗೆಂದು ಚಂದನ್ ಶೆಟ್ಟಿ ಅವರೇ ಸ್ಪಷ್ಟನೆಯನ್ನ ನೀಡಿದ್ದಾರೆ. ವೀಕ್ಷಕರೇ, ಇದರ ಬಗ್ಗೆ ನಿವೇದಿತಾ ಗೌಡ ಅವರು ಏನ್ ಹೇಳ್ತಾರೆ ಅಂದ್ರೆ, ಹೈದರಾಬಾದ್ನಲ್ಲಿ ನಿರ್ದೇಶಕರ ಜೊತೆ ನಾನಿದ್ದೆ ಅಂತಲೂ ಕೂಡ ಒಬ್ರು ಸಂದರ್ಶನದಲ್ಲಿ ಹೇಳಿಕೆಯನ್ನ ನೀಡಿದ್ರು. ನಮಗೆ ಪ್ರತಿಭೆ ಇದ್ರೆ ಅವಕಾಶ ಸಿಕ್ಕೇ ಸಿಗುತ್ತೆ. ಅವಕಾಶಕ್ಕೋಸ್ಕರ ಈ ರೀತಿ ದಾರಿ ಹಿಡಿಯೋದು ಸರಿ ಅಲ್ಲ. ನನಗೆ ಮದುವೆ ಆದ್ಮೇಲೂ ಕೂಡ ಸಾಕಷ್ಟು ಅವಕಾಶಗಳು ಸಿಕ್ಕಿವೆ. ನಾನು ಟಿವಿ ರಂಗದಲ್ಲಿ ಬ್ಯುಸಿ ಆಗಿದ್ದೇನೆ. ನನ್ನ ಕರಿಯರ್ಗೆ ಮದುವೆ ಸಮಸ್ಯೆ ಆಗಲೇ ಇಲ್ಲ. ಕರಿಯರ್ ಚೆನ್ನಾಗಿರಬೇಕು ಅಂತ ನಾವು ವಿಚ್ಛೇದನವನ್ನ ಪಡ್ಕೊಂಡ್ವಿ ಹೀಗೆಂದು ನಿವೇದಿತಾ ಗೌಡ ಅವರು ಹೇಳ್ಕೊಂಡಿದ್ದಾರೆ. ವೀಕ್ಷಕರೇ, ಚಂದನ್ ಶೆಟ್ಟಿ ನಿವೇದಿತಾ ಗೌಡ ಇಬ್ರು ಸೇರಿ ಒಂದು ಸಿನಿಮಾವನ್ನ ಮಾಡ್ತಿದ್ದಾರೆ. ಡಿವೋರ್ಸ್ ಆದ್ಮೇಲೆ ಈ ಜೋಡಿ ಒಟ್ಟಿಗೆ ಕೆಲಸ ಮಾಡುತ್ತಾ ಅಂತ ಪ್ರಶ್ನೆ ಕೂಡ ಬಂದಿತ್ತು. ಇದಕ್ಕೂ ಚಂದನ್ ಶೆಟ್ಟಿ ಅವರು ಉತ್ತರವನ್ನ ನೀಡಿದ್ದಾರೆ. ನಾನು ನಿವೇದಿತಾ ಗೌಡ ಒಪ್ಪಿಕೊಂಡಂತಹ ಸಿನಿಮಾ ಕೆಲಸವನ್ನ ಮಾಡಿ ಮುಗಿಸುತ್ತೇವೆ. ಸಿನಿಮಾ ಪ್ರಚಾರದಲ್ಲಿಯೂ ಕೂಡ ಭಾಗವಹಿಸ್ತೀವಿ. ಸಿನಿಮಾ ಶೂಟಿಂಗ್ ಅಂತ ಬಂದ್ರೆ ನಾನು ಎಲ್ಲಿಯೂ ಕೂಡ ನನ್ನಿಂದ ಲೇಟ್ ಅಂತೂ ಮಾಡಲ್ಲ, ಹಿಂದೇಟು ಕೂಡ ಹಾಕಲ್ಲ. ನನ್ನ ಕಮಿಟ್ಮೆಂಟ್ ಅನ್ನು ನಾನು ಮುಗಿಸ್ತೀನಿ ಅಂತ ಚಂದನ್ ಶೆಟ್ಟಿ ಅವರು ಹೇಳಿದ್ದಾರೆ. ವೀಕ್ಷಕರೇ, ನಿವೇದಿತಾ ಗೌಡ ಅವರು ಕೂಡ ಇದಕ್ಕೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಇದು ನನ್ನ ಕೆಲಸ, ಅದು ನಿನ್ ಕೆಲಸ, ಚಂದನ್ ಕೆಲಸಕ್ಕೆ ನಾನ್ಯಾಕೆ ಬರಬೇಕು ಅನ್ನೋದು ನಮ್ಮಿಬ್ಬರ ಮನಸ್ಸಲ್ಲೂ ಕೂಡ ಇಲ್ಲ. ನಮ್ಮಿಬ್ಬರ ಮಧ್ಯೆ ಯಾವುದೇ ದ್ವೇಷ ಇಲ್ಲ. ನಾನು ಚಂದನ್ಗೆ, ಚಂದನ್ ನನಗೆ ಸದಾ ಸಹಕಾರ ಕೊಡ್ತಾ ನಾವು ಭವಿಷ್ಯದ ದೃಷ್ಟಿಯಿಂದ ಖುಷಿಯಾಗಿರಬೇಕು ಅಂತ ದೂರ ಇರ್ತೀವಿ ಹೀಗೆಂದು ನಿವೇದಿತಾ ಗೌಡ ಅವರು ಹೇಳ್ಕೊಂಡಿದ್ದಾರೆ. ನಾನು ಡಿವೋರ್ಸ್ ತೆಗೆದುಕೊಂಡು ಡಿಪ್ರೆಷನ್ಗೆ ಹೋದೆ ಎನ್ನುವ ಮಾತು ಕೇಳಿ ಬರ್ತಿದೆ. ನನ್ನ ಸಿನಿಮಾದ ಹಾಡಿನ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ, ಅದನ್ನು ಅರ್ಧ ಕಟ್ ಮಾಡಿ ಅದನ್ನೇ ಡಿವೋರ್ಸ್ ವಿಷಯಕ್ಕೆ ಲಿಂಕ್ ಮಾಡಿ ಪೋಸ್ಟ್ ಮಾಡ್ತಿದ್ದಾರೆ. ನಾನು ಡಿಪ್ರೆಷನ್ಗೆ ಹೋಗಿರೋದು ಸುಳ್ಳು. ಕೆಲ ಯೂಟ್ಯೂಬ್ ಚಾನೆಲ್ಗಳು ನಮ್ಮ ಬಗ್ಗೆ ಇಲ್ಲ ಸಲ್ಲದ ಆಧಾರ ರಹಿತ ವಿಷಯಗಳನ್ನ ಹೇಳ್ತಿವೆ. ನಾನು ನನ್ನ ಜೀವನವನ್ನ ಕಟ್ಕೊಳ್ಳುತ್ತಿದ್ದೇನೆ. ನನಗೆ ಇದರ ಬಗ್ಗೆ ಈಗ ತಲೆ ಕೆಡಿಸಿಕೊಂಡು ಹೋರಾಡುವಂತಹ
ಸಮಯ ಕೂಡ ಇಲ್ಲ, ದುಡ್ಡು ಕೂಡ ಇಲ್ಲ. ಆದರೆ ಇದೆಲ್ಲ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ನಾವು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ ಹೀಗೆಂದು ಚಂದನ್ ಶೆಟ್ಟಿ ಅವರು ಹೇಳಿದ್ದಾರೆ. ವೀಕ್ಷಕರೇ, ನೋಡಿದ್ರಲ್ಲ, ಈ ವಿಚ್ಛೇದನದ ಬಗ್ಗೆ ಸಾಕಷ್ಟು ಹಂತೆ ಕಂತೆ ಪುರಾಣಗಳು ಕೇಳಿ ಬಂದಿತ್ತು. ಈಗ ಇವರಿಬ್ರು ಕೂಡ ಮಾಧ್ಯಮದ ಮುಂದೆ ಬಂದು ಎಲ್ಲಾ ಊಹಾಪೋಹಗಳಿಗೆ ಸ್ಪಷ್ಟನೆಯನ್ನ ನೀಡಿದ್ದಾರೆ. ವೀಕ್ಷಕರೇ, ಇವರಿಬ್ಬರ ಡಿವೋರ್ಸ್ ಬಗ್ಗೆ ನಿಮಗೆ ಏನನ್ಸುತ್ತೋ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.